ಒಂದು ಹಳ್ಳಿಯಲ್ಲಿ ರಾಘವ ಎಂಬ ಯುವಕನಿದ್ದ. ಅವನು ತುಂಬ ಬುದ್ಧಿವಂತನಾಗಿದ್ದ. ಆದರೆ ಒಂದು ಕೆಟ್ಟ ಅಭ್ಯಾಸ ಇತ್ತು. ಯಾರೇ ಅವನಿಗೆ ಸಲಹೆ ಕೊಟ್ಟರೂ ಕೇಳುವುದಿಲ್ಲ. ತನ್ನ ನಿರ್ಧಾರವೇ ಸರಿ ಎಂದು ಭಾವಿಸುತ್ತಿದ್ದ. ಒಮ್ಮೆ ಅವನ ತಂದೆ ಹೇಳಿದರು, ಮಗ, ಜೀವನದಲ್ಲಿ ಹಣ, ಯಶಸ್ಸು ಎಲ್ಲವೂ ಮುಖ್ಯ. ಆದರೆ ಒಳ್ಳೆಯ ಜನರ ಮಾತು ಕೇಳುವ ಗುಣ ಅದಕ್ಕಿಂತ ಮುಖ್ಯ. ರಾಘವ ನಗುತ್ತಾ, ಅಪ್ಪ, ಈ ಕಾಲದಲ್ಲಿ ಯಾರ ಸಲಹೆ ಬೇಕು? ನನಗೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತು. ತಂದೆ ಮೌನವಾದರು. ಕೆಲವು ತಿಂಗಳುಗಳ ನಂತರ ರಾಘವ ಒಂದು ದೊಡ್ಡ ವ್ಯವಹಾರ ಶುರು ಮಾಡಿದ. ಅವನ ಸ್ನೇಹಿತರು ಮತ್ತು ಕುಟುಂಬದವರು ಕೆಲವು ಎಚ್ಚರಿಕೆಗಳನ್ನು ನೀಡಿದರು. ಈ ಕೆಲಸದಲ್ಲಿ ಅಪಾಯ ಇದೆ, ಸ್ವಲ್ಪ ಯೋಚಿಸಿ ಮುಂದೆ ಹೋಗು ಎಂದು ಹೇಳಿದರು. ಆದರೆ ರಾಘವ ಯಾರ ಮಾತನ್ನು ಕೇಳಲಿಲ್ಲ. ಆತುರದಲ್ಲಿ ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡಿದ. ಮೊದಲಿಗೆ ಎಲ್ಲವೂ ಚೆನ್ನಾಗಿಯೇ ನಡೆಯಿತು. ಹಣ ಬರಲು ಶುರುವಾಯಿತು. ಆಗ ರಾಘವಗೆ ತನ್ನ ನಿರ್ಧಾರವೇ ಸರಿಯೆಂದು ಅನಿಸಿತು. ಆದರೆ ಕೆಲವು ದಿನಗಳ ನಂತರ ಪರಿಸ್ಥಿತಿ ಬದಲಾಯಿತು. ಅವನು ನಂಬಿದ್ದ ಜನರು ಮೋಸ ಮಾಡಿದರು. ವ್ಯವಹಾರ ನಷ್ಟಕ್ಕೆ ಹೋಯಿತು. ಅವನು ಹಾಕಿದ ಹಣದ ಬಹುಭಾಗ ಕಳೆದು ಹೋಯಿತು. ಆ ದಿನ ಅವನಿಗೆ ತುಂಬ ನೋವಾಯಿತು. ಮನೆಗೆ ಬಂದು ಒಬ್ಬನೇ ಕುಳಿತಿದ್ದ. ಆಗ ತಂದೆ ಅವನ ಹತ್ತಿರ ಬಂದು ಕೇಳಿದರು, ಏನಾಯಿತು ಮಗ? ರಾಘವ ಕಣ್ಣೀರು ಹಾಕುತ್ತಾ, ಅಪ್ಪ, ನೀವು ಹೇಳಿದ್ದ ಮಾತು ಕೇಳಬೇಕಿತ್ತು. ನಾನು ಎಲ್ಲರ ಸಲಹೆಯನ್ನು ಕಡೆಗಣಿಸಿದೆ. ತಂದೆ ನಗುತ್ತಾ ಹೇಳಿದರು, ತಪ್ಪು ಮಾಡುವುದು ತಪ್ಪಲ್ಲ, ಆದರೆ ತಪ್ಪಿನಿಂದ ಪಾಠ ಕಲಿಯದೇ ಇರುವುದು ತಪ್ಪು. ನಂತರ ಅವರು ಒಂದು ಮಾತು ಹೇಳಿದರು, ಜೀವನದಲ್ಲಿ ಸೋಲುಗಳು ನಮ್ಮನ್ನು ತಿದ್ದುವ ಶಿಕ್ಷಕರಂತೆ. ಪ್ರತಿ ಕಷ್ಟವೂ ಒಂದು ಪಾಠ ಕಲಿಸುತ್ತದೆ. ಆದರೆ ಆ ಪಾಠವನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸು ನಮ್ಮಲ್ಲಿರಬೇಕು. ಆ ಮಾತು ರಾಘವನ ಮನಸ್ಸಿಗೆ ತಟ್ಟಿತು. ಮುಂದಿನ ದಿನದಿಂದ ಅವನು ಬದಲಾದ. ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅನುಭವ ಇರುವವರ ಸಲಹೆ ಕೇಳಲು ಆರಂಭಿಸಿದ. ಆತುರದ ಬದಲು ಯೋಚಿಸಿ ಕೆಲಸ ಮಾಡಲು ಶುರು ಮಾಡಿದ. ಕೆಲ ವರ್ಷಗಳ ನಂತರ ಮತ್ತೆ ಅವನು ಯಶಸ್ವಿಯಾದ. ಆದರೆ ಈ ಬಾರಿ ಅವನಿಗೆ ಯಶಸ್ಸಿಗಿಂತ ದೊಡ್ಡ ಸಂತೋಷ ಒಂದು ವಿಷಯದಲ್ಲಿ ಇತ್ತು. ಅದು ಏನೆಂದರೆ, ಈಗ ಅವನು ಎಲ್ಲರಿಂದಲೂ ಕಲಿಯುತ್ತಿದ್ದ. ಯಾರ ಮಾತನ್ನು ಸಣ್ಣದಾಗಿ ನೋಡುತ್ತಿರಲಿಲ್ಲ. ಒಂದು ದಿನ ಅವನ ಮಗ ಕೇಳಿದ, ಅಪ್ಪ, ನಿಮ್ಮ ಜೀವನದ ದೊಡ್ಡ ಪಾಠ ಯಾವುದು? ರಾಘವ ನಗುತ್ತಾ ಹೇಳಿದ, ಸೋಲುಗಳು ನನ್ನನ್ನು ತಿದ್ದಿದವು. ಆದರೆ ಆ ಸೋಲುಗಳಿಂದ ನಾನು ಕಲಿತ ಪಾಠಗಳೇ ನನ್ನ ಜೀವನವನ್ನು ಬದಲಿಸಿವೆ. ಕಷ್ಟಗಳು ನಮ್ಮನ್ನು ಮುರಿಯಲು ಬರುವುದಿಲ್ಲ, ನಮ್ಮನ್ನು ಉತ್ತಮ ಮನುಷ್ಯರನ್ನಾಗಿ ಮಾಡಲು ಬರುತ್ತವೆ. ಸೋಲುಗಳು ಮತ್ತು ಕಷ್ಟಗಳು ಜೀವನವನ್ನು ತಿದ್ದುವ ಗುರುಗಳು. ಅವುಗಳಿಂದ ಪಾಠ ಕಲಿತವನೇ ನಿಜವಾದ ಯಶಸ್ಸನ್ನು ಕಾಣುತ್ತಾನೆ.